ನಮಸ್ತೆ. ನಮಸ್ತೆ ಮೇಡಮ್. ತಮ್ಮ ಹೆಸರು? ಹೋಟೆಲ್ ಸಿಂಗರ್ ಶರಣು ಅಂತ ಹೇಳಿ. ಹೌದ್ರಿ. ಮದ್ಲಗಟ್ಟೆ. ಎಷ್ಟು ವರ್ಷದಿಂದ ಆತ್ರಿ ಈ ತರ? ನಾನು ಒಂದು 15 ವರ್ಷದಿಂದ ಮೇಡಮ್ ಈ ಒಂದು ವೃತ್ತಿ ಒಳಗ ಆಡಾಡಿಕೆಂತ ಜನರಿಗೆ ಸ್ವಾಗತ ಮಾಡ್ತಾ ಹೋಟೆಲ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಇದು ಯಾಕ್ರಿ ನಿಮಗೆ ಈ ತರ ಹವ್ಯಾಸ ಬಂದಿದ್ದು? ಮಾಮೂಲಿಯಾಗಿ ಹೋಟೆಲ್ ಇರ್ತವೆ, ಟೀ ಮತ್ತೆ ಟಿಫನ್ ಎಲ್ಲ ಮಾಡ್ತಿರ್ತಾರೆ. ಬಟ್ ಆದ್ರೆ ನೀವು ಈ ವೃತ್ತಿಯ ಜೊತೆಗೇನೆ ಈ ತರ ಹಾಡು ಹೇಳ್ಕೊಂತ ಇದನ್ನೆಲ್ಲ ಮಾಡೋ ಹವ್ಯಾಸ ನಿಮ್ಗೆ ಯಾಕೆ ಬಂತು? ಈ ತರ ಒಂದು ಹೊಸ ಕಾನ್ಸೆಪ್ಟ್ ನಿಮ್ಮಲ್ಲಿ ಯಾಕೆ ಬಂತು? ಸಣ್ಣ ಹುಡುಗರಾಗ ಈ ಶಾಲೆ ಒಳಗೆ ಇರ್ಬೇಕಾದ್ರೆ ಆಡೋ ಒಂದು ಹವ್ಯಾಸ ರೀ ಮೇಡಮ್. ಅದರಿಂದ ಹಂಗ ಆಡ್ತಾ ರಾಗಂತಾರಲ್ಲ ಆ ತರ ನಾನು ಒಂದು ಪ್ರಾಕ್ಟೀಸ್ ಮಾಡಿದೆ. ಬಂದ್ ಜನರು ಎಲ್ಲರೂ ಒಂದು ಆಡ್ರಿ ಅಜ್ಜರ ಅಂತಾನು ಬರ್ತಾರೆ. ಜನರ ಅಪೇಕ್ಷೆ ಮೇರೆಗೆ ಆಡಿಕೊಂಡು ನಾನು ಹೋಟೆಲ್ ಮಾಡ್ಕೊಂಡು ಹೋಗ್ತೀನಿ. ಯಾವ ತರದ ಹಾಡು ಹೆಚ್ಚಾಗಿ ಹೇಳ್ತೀರಿ? ನಿಮ್ಗೆ ಯಾವ್ದು ಹಾಡು? ಸಿನಿಮಾ ಸಾಂಗ್ ರೀ, ಜಾನಪದ, ಭಾವಗೀತೆ ಎಲ್ಲಾ ರೀತಿಯಿಂದ ಸಾಂಗ್ ಗಳನ್ನ ಆಡ್ತೀವಿ. ನೀವು ಅಂದ್ರೆ ಎಲ್ಲೂ ಸಂಗೀತ ಕಲ್ತಿಲ್ಲ, ಹಂಗೆ ನೀವು ಹೇಳ್ತಾನೆ ಹಾಡ್ತಾನೆ ರಾಗ ಅಂತಾರಲ್ಲ ಆ ರೀತಿಯಲ್ಲಿ? ಹ್ಞೂನ್ರಿ ಮೇಡಮ್, ಕಲ್ತಿಲ್ಲ. ಈಗ ಏನ್ ಅನ್ಸುತ್ತೆ ನಿಮ್ಗೆ ಈ ತರ ಇದನ್ನ ಪ್ರಯೋಗ ಮಾಡದಾಗಿಂದ ನಿಮ್ಮ ವ್ಯಾಪಾರದಲ್ಲಿ ಏನು ಇಂಪ್ರೂವ್ಮೆಂಟ್ ಅನ್ಸಿದೆ, ಬದಲಾವಣೆ? ಚೆನ್ನಾಗೈತ್ರಿ ಮೇಡಮ್. ವ್ಯಾಪಾರದ ಬಗ್ಗೆ ಏನಿಲ್ಲ. ಬಂದ್ ಜನರೆಲ್ಲರೂ ಇನ್ಸ್ಟಾಗ್ರಾಮ್ ನೋಡಿದ್ವಿ ನಿಮ್ಮನ್ನ, ಆಮೇಲೆ ಸಾಮಾಜಿಕ ಜಾಲತಾಣದಾಗ ಎಲ್ಲದ್ರ ನೋಡಿವಿ ಅಂತ ಹೇಳಿ ಬಂದು ನಾವು ನಿಮ್ ಫಾಲೋವರ್ಸ್ ರೀ ಅಂತ ಹೇಳಿ ಬಂದ್ ಇದನ್ನ ಮಾಡ್ತಾರೆ. ಎಲ್ಲರೂ ಬಂದ್ ಖುಷಿ ಪಡ್ತೀವಿ. ಬಹಳ ಫೋಟೋ ತಗೊಂಡ್ ಹೋಗ್ತಾರ. ಬಹಳ ಖುಷಿ ಅನಿಸ್ತೈತಿ. ಈಗ ನಿಮ್ ಕುಟುಂಬನೂ ಕೂಡ ಇದಕ್ಕೆ ಸಂಪೂರ್ಣ ಸಾಥ್ ನೀಡೈತಿ ನಿಮಗೆ? ನೀಡೈತ್ರಿ ಮೇಡಮ್. ಅವ್ರಲಿಂದ ನಾನು ಈ ಲೆಕ್ಕಕ್ಕೆ ಬರಕ್ ಕಾರಣ. ಜೊತೆಗೆ ನಿಮ್ಮ ನಂತರದಲ್ಲಿನೂ ಕೂಡ ಇದನ್ನ ನಿಮ್ಮ ಮಗನೂ ಕೂಡ ಇದನ್ನ ಮುಂದುವರ್ಸ್ಕೊಂಡು ಹೊಂಟಿಲ್ರಿ ಮೇಡಮ್. ಅದು ಓದ್ತಾನ್ರಿ, ಹಂಗ ಸುಮ್ಮನೆ ಹಂಗ ನಮ್ದು ಒಟ್ಟು ಹಾಡು ಹೇಳ್ತಾರ ಅವರು. ಈಗ ನಾನೊಂದೆಲ್ಲ ತಂಡ ತಟ್ಟಿ ನಿಂತ ನೋಟ ಬೆಳೆದ 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 ನೋಟ. ಭೂಮಿ ನಿನ್ನಾಟವಲ್ಲ, ಭೂಮಿ ನಿನ್ನಾಟವಲ್ಲ, ಶಿವನೇ ನಿನ್ನಾಟವಲ್ಲ. ಯಾರ್ಯಾರೋ ಶಿವ ಬಂದವರೆಲ್ಲ ಇಷ್ಟಿಲ್ಲ ಹುಡುಗಿಲ್ಲ, ಕಾಲೆಲ್ಲ ಬಂದವರೆಲ್ಲ ಕಾಲ ತಳಗಿ ಬೀಳೋರಲ್ಲ, ನೀ ಅಂತೂ ನಲ್ವೇ ಅಲ್ಲ. ಹಾಡು ಹವ್ಯಾಸದ ಜೊತೆಗೇನೆ ಕೆಲಸನೂ ಕೂಡ ಹೇಗೆ ಮಾಡ್ತಾನೆ ನೋಡಿ. ಇವ್ರು ಮಾಡಿರ್ತಕ್ಕಂಥ ಮಿರ್ಚಿ ನೋಡಿ, ಘಮ್ ಅಂತ ವಾಸನೆ ಹೇಗೆ ಬರ್ತಾ ಇದೆ, ಗರಿ ಗರಿ ಆಗಿರ್ತಕ್ಕಂಥ ಮಿರ್ಚಿ. ಬರೀ ಹಾಡಿನ ಮೂಲಕ ಮಾತ್ರ ಇವ್ರು ಇಂಪ್ರೆಷನ್ ಮಾಡ್ತಾ ಇಲ್ಲ, ಅದ್ರ ಜೊತೆಗೆ ಇವ್ರು ಮಾಡ್ತಕ್ಕಂತಹ ಈ ಖಾದ್ಯಗಳು ಕೂಡ ಬಹಳ ಅದ್ಭುತವಾಗಿದ್ದಾವೆ, ಟೇಸ್ಟಿ ಆಗಿದ್ದಾವೆ. ಸುಮ್ಮನೆ ಜನ ಏನು ಮಾರು ಹೋಗಲ್ಲ. ಹಾಗಾಗಿ ಅವರ ಸಂಗೀತದ ಜೊತೆಗೇನೆ ಇದನ್ನು ಕೂಡ ಅವ್ರಿಗೆ ಮನೋರಂಜನೆಯ ಜೊತೆಗೆ ಒಳ್ಳೊಳ್ಳೆ ರುಚಿಯ ಮತ್ತು ಶುಚಿತ್ವದ ಉಪಹಾರಗಳನ್ನು ಕೊಡೋದ್ರ ಮೂಲಕ ಅವರು ಇವತ್ತು ಫೇಮಸ್ ಆಗಿರ್ತಕ್ಕಂಥದ್ದು. ಅವರಿಂದ ಈಗ ಒಂದು ಹಾಡು ಕೇಳೋಣ. ಶ್ರೀ ಆಂಜನೇಯ ಸ್ವಾಮಿಯ ದರ್ಶನಕ್ಕೆ ಆಗಮಿಸಿರುವಂತಹ ಎಲ್ಲ ಭಕ್ತಾದಿಗಳಿಗೆ ಸ್ವಾಗತ. ನಿಮ್ಮ ಪ್ರೀತಿಯ ಹೋಟೆಲ್ ಸಿಂಗರ್ ಶರಣು ಇವರಿಂದ ಹಾಗೂ ಶ್ರೀ ಆಂಜನೇಯ ಸ್ವಾಮಿಯ ದರ್ಶನಕ್ಕೆ ಆಗಮಿಸಿರುವಂತಹ ಎಲ್ಲ ಸದ್ಭಕ್ತರಿಗೂ ಮಕರ ಸಂಕ್ರಾಂತಿಯ ಶುಭಾಶಯಗಳು. ಅಪೇಕ್ಷೆ ಮೇರೆಗೆ ಒಂದು ಗೀತೆಯನ್ನು ಕೇಳಿ ಆನಂದಿಸಿ. ಒಳಗೋಗ್ರಿ ಅಕ್ಕರ, ಒಳಗ್ ಕಾಲೇಜ್ ಹೋರಿ. ಎಲ್ಲೋ ಮನಸ್ಸಿಗೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ, ಎಲ್ಲೋ ಹುಡುಗಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ, ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ, ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಕುರಿತು ಸದಾ ಎಲ್ಲೋ ಹುಡುಗಿದ ಇಲ್ಲದ ದೇವರ ಮಣ್ಣುಗಳ ಗುಡಿಯೊಳಗೆ.
ಮೊಳಕಾಲಿದ್ದಲ್ಲಿ ಸರ್ ಎಲ್ಲಿದೆ ನಂತನ ಎಲ್ಲಿದೆ ಬಂಧನ ಎಲ್ಲ ಇವೆಯೇ ನಮ್ಮೊಳಗೆ ಎಲ್ಲಿದೆ ನಂತನ ಎಲ್ಲಿದೆ ಬಂಧನ ಎಲ್ಲ ಇವೆಯೇ ನಮ್ಮೊಳಗೆ ಒಳಗಿನ ತಿಳಿಯಲು ಕಲಕದೆ ಒಳಗಿನ ತಿಳಿಯಲು ಕಲಕದೆ ಸವಿಯಲೇ ನಾನಿಗೆ ಅಮೃತ ಸವಿಯಲೇ ನಾನಿಗೆ ಎಲ್ಲೋ ಮುಗಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ ಆ ಬಿಸಿ ಮಚ್ಚೆ ಶರಣಯ್ಯರ ತಾಯಿಯವರು ಇವರು ಕೂಡ ಸತತವಾಗಿ ಅವ್ರಿಗೆ ಬೆಂಬಲ ನೀಡುತ್ತಾ ಮತ್ತು ಪ್ರೋತ್ಸಾಹ ಕೊಡ್ತಾ ಬಂದಿದ್ದಾರೆ. ಅಮ್ಮ ನಮಸ್ತೆ. ನಿಮ್ಮ ಮಗ ಈ ರೀತಿ ಸಂಗೀತ ಹೇಳ್ಕೊಳ್ತಾ ಈ ರೀತಿ ಎಲ್ಲ ಹೋಟೆಲ್ ಮಾಡ್ತಾ ಇರೋದು ನಿಮಗೂ ಖುಷಿ ಕೊಟ್ಟಿದೆ ಅಂತ ಅನ್ಕೊಂಡಿದೀನಿ. ಏನ್ ಅನ್ಸುತ್ತೆ ಅಮ್ಮ ನಿಮ್ದು? ಖುಷಿ ಹಾ ಖುಷಿ ನಾವು ಪ್ರೋತ್ಸಾಹ ಕೊಟ್ಟಿವಿ, ನಾವೆಲ್ಲ ಮಾಡ್ಕೊಂತೀವಿ ಮಾಡಂತಂದು ಹಾ ರೀ ನಾವು ಖುಷಿ ಪಟ್ಟಿವಿ. ನಿಮಗೆ ಈ ರೀತಿ ಆಗ್ತಾ ಇರೋದ್ರಿಂದ ವ್ಯಾಪಾರನೂ ಕೂಡ ಚೆನ್ನಾಗಿದೆ ಅಂತ ಅನ್ಸುತ್ತಲ್ಲ? ಹ್ಞೂ ರೀ, ವ್ಯಾಪಾರ ಚೆನ್ನಾಗಿದೆ. ಧನ್ಯವಾದಗಳಮ್ಮ.